ಸೀತಾಫಲ ತಿಂದಿದ್ದೀವಿ, ರಾಮ್ ಫಲ ತಿಂದಿದ್ದೀವಿ, ಫಸ್ಟ್ ಟೈಮ್ ಲಕ್ಷ್ಮಣ್ ಫಲ ತಿಂತಾ ಇರೋದು. ನಾನು ಕೇಳೂ ಇರಲಿಲ್ಲ ಈ ಥರ ಇದೆ ಅಲ್ವಾ, ಫಸ್ಟ್ ಟೈಮ್ ನೋಡ್ತಿರೋದು. ಕುಯ್ ಪುಟ ನೋಡೋಣ ಹೇಗೆ ಡಿಫ್ರೆನ್ಸ್ ಆಗುತ್ತೆ. ಸಾಫ್ಟ್ ಆಗಿಬಿಟ್ಟಿದೆ, ಹಣ್ಣಾಗಿದೆ ಅಂತ. ಲೈಕ್ ಸೀತಾಫಲ ಆಗುತ್ತಲ್ಲ ಅದೇ ಥರ. ಓ ಫುಲ್ ಕಲ್ಪು. ಸ್ಪೂನ್ ತೊಗೊಂಡು ಬರೋಕೆ ಪುಟ. ಇಲ್ಲ ಬೀಜನೂ ಇದೆ. ಬೀಜ ಒಂದೊಂದೆಲ್ಲೋ ಕಾಣಿಸ್ತಾ ಇದೆ. ವಾವ್ ನೈಸ್. ನೋಡ್ತಾ ಇದ್ರೇನೋ ಟೇಸ್ಟಿ ಅನ್ನಿಸ್ತಾ ಇದೆ. ಸೀತಾಫಲ ಟೇಸ್ಟ್. ಹ್ಞೂ ಪಾಪ, ಇದು ಕಸ್ಟರ್ಡ್ ಆ್ಯಪಲ್ದ ಇನ್ನೊಂದು ವೇರಿಯಂಟ್. ಪುಟ ಟೇಸ್ಟ್ ನೋಡು. ಯಾಕಮ್ಮ ಹೆಂಗಿದೆ? ಇಷ್ಟ ಆಗಿಲ್ಲ. ಡಿಫ್ರೆಂಟ್ ಅಲ್ವಾ? ತುಂಬಾನೇ ಡಿಫ್ರೆಂಟ್. ರಾಮಫಲ ಹುಳಿ ಇರಲ್ಲ, ಕಸ್ಟರ್ಡ್ ಆ್ಯಪಲ್ ಅಂದರೆ ಸೀತಾಫಲ ಥರ ಸಿಹಿಯಾಗಿ ಚೆನ್ನಾಗಿರುತ್ತೆ. ನಾರ್ ಬೇರೆ ಇದೆ. ನಾವಂತೂ ಇದೆ ಫಸ್ಟ್ ಟೈಮ್ ತಿಂದಿರೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಇದೇ ಥರ ಇರುತ್ತಾ ಅದು ಅಂತ. ನಾರು ಅಲ್ಲ, ಈ ರಾಮಫಲ ಈ ಥರ ಇರಲ್ಲ, ಇದೇ ಡಿಫ್ರೆನ್ಸ್. ತಿಂತಾಯಿದ್ರೆ ಯಾವ ಥರ ಫೀಲಿಂಗ್ ಬರ್ತಾಯಿದೆ ಗೊತ್ತಾ? ಕಾಟನ್ನ ಶುಗರ್ ಸಿರಪಲ್ಲಿ ಹಾಕ್ಕೊಟ್ಟಿರೋ ಥರ ಇದೆ. ಅಷ್ಟೊಂದು ನಾರು ಇದೆಯಾ? ಆ ನಾರು ನುಂಗೋಕ್ಕಾಗತ್ತಾ ಅಥವಾ ಇಲ್ವಾ? ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ನುಂಗೋಕ್ಕಾಗಲ್ಲ. ಕಡಿಮೆ ಕ್ವಾಂಟಿಟಿ ಇದ್ದರೆ ಚೆನ್ನಾಗಿ ಚೂ ಮಾಡಿ ತಿನ್ಬೋದು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೆಕ್ಸ್ಟ್ ಡೇ ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೀನಿ. ಅದು ನಿನ್ನೆ ರಾತ್ರಿ ಆಗಿದ್ದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಿದೆ. ಇದು ನೋಡಿ, ನಾನು ಎದ್ದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೆ. ಸಾನು ಲೇಟಾಗಿ ಎದ್ದಿದ್ದಾಳೆ. ನಾನು ನೋಡಿಲ್ಲ ಅವಳು ಎದ್ದಿರೋದು. ನಾನು ಎದ್ಬಿಟ್ಟು ತಡಿ ಏಳ್ಸೋಣ ಟೈಮ್ ಆಗಿದೆ ಅಂದ್ಬಿಟ್ಟು ಬಂದರೆ ಪಿಲ್ಲೋಗಳು ಇಟ್ಬಿಟ್ಟು ಈ ಥರ ಒದಿಸ್ಬಿಟ್ಟಿದ್ದಾಳೆ. ನಾನು ಎಳಿತಾ ಇದ್ದೀನಿ, ಮೆತ್ತು ಎಳಿತಾ ಇದ್ದೀನಿ, ಕಾಣ್ತಾನೇ ಇಲ್ಲ, ಬರೀ ಪಿಲ್ಲೋಗಳೇನೆ. ಯಾಕೆ ಸಾನು ಹಿಂಗೆ ಮಾಡಿದೆ ಅಂದರೆ ಏಪ್ರಿಲ್ ಫುಲ್ ಮಮ್ಮ ಅಂತ ಏಪ್ರಿಲ್ ಫುಲ್ ಮಾಡಿದ್ವಿ ಬೆಳಿಗ್ಗೆ ನನಗೆ. ಇವತ್ತು ತಿಂಡಿಗೆ ಸ್ನೇಹಿತರೆ ಸಾಬೂದಾನ ರವಾ ಇಡ್ಲಿ ಮಾಡಿದ್ದೆ. ಇದು ರೆಸಿಪಿ ನಾನು ಶೇರ್ ಮಾಡಿದ್ದೀನಿ. ಇದಕ್ಕೆ ನಮಗೆ ಮೇನ್ ಬೇಕಾಗಿರೋದು ಸಾಬೂದಾನ ನಾವು ರಾತ್ರಿನೇ ನೆನೆಸಿಟ್ಟಿರಬೇಕು, ಅಥವಾ ಬೆಳಿಗ್ಗೆ ಮಾಡೋದಾದರೆ ಒಂದು 4 hour ಆದರೂ ನೆನಿಬೇಕು. ಇದು ನಾರ್ಮಲ್ ಸಾಬೂದಾನ, ಇದು ನೈಲಾನ್ದು ಬರುತ್ತಲ್ಲ ಅದೇನಲ್ಲ, ಸ್ವಲ್ಪ ದಪ್ಪ ಇರುತ್ತಲ್ಲ ಅದೇನೆ. ನೆನೆಸ್ಬಿಟ್ಟು ಒಂದು ಬಟ್ಲು ಆ್ಯಂಡ್ ಅದಕ್ಕೆ 1-1.5 ಕಪ್ಪಷ್ಟು ರವೆ ಹಾಕ್ಕೊಂಡ್ರೆ, ಆ್ಯಂಡ್ ಏನೇನು ಪ್ರೊಸೀಜರ್ ಇದೆಯೋ ಅದು ನಾನು ಡೀಟೇಲಾಗಿ ಹೇಳೋಕ್ಕಾಗಲ್ಲ. ನಾನು ವಿಡಿಯೋ ಲಿಂಕ್ ಸಿಕ್ಕಿದ್ರೆ ಹಾಕಿರ್ತೀನಿ ನೋಡಿ ಡಿಸ್ಕ್ರಿಪ್ಷನಲ್ಲಿ, ಇಲ್ಲಾಂದರೆ ಕುಕಿಂಗ್ ಚಾನಲಲ್ಲಿ ಸಿಗುತ್ತೆ, ಚೆಕ್ ಮಾಡಿ ಸ್ನೇಹಿತರೆ. ತಂಪು ಅಂತ ಹೇಳಿಬಿಟ್ಟು, ಆ್ಯಂಡ್ ಇದಕ್ಕೆ ನಾವು ವೆಜ್ಜಸ್ ಕೂಡ ಆ್ಯಡ್ ಮಾಡಿರ್ತೀವಲ್ವ, ಟೇಸ್ಟ್ ನಾರ್ಮಲ್ ಇಡ್ಲಿಗಿಂತ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇವತ್ತು ರಾಜೇಶ್ ಅವ್ರಿಗೆ ಒಂದು ಅವಾರ್ಡ್ ಫಂಕ್ಷನ್, ಇಂಪಾರ್ಟೆಂಟ್ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು, ಸೊ ನಿನ್ನೆ ಅರ್ಜೆಂಟಾಗಿ ಒಗೆದಿರೋ ಜೀನ್ಸನ್ನು ಇನ್ನೊಂದು ಸಾರಿ ಒಗೆದಿದ್ದಾರೆ ನೀಟಾಗಿರಬೇಕು ಅಂತ. ಆ್ಯಂಡ್ ಈ ಶರ್ಟ್ ಇವತ್ತು ಬೆಳಿಗ್ಗೆ ನಾನು ವಾಶ್ ಮಾಡಿರೋದು. ಒಂದು ಸಾರಿ ಹಾಕಿದ್ರು ಬಟ್ ಸ್ಟಿಲ್ ಮಾಡಿದ್ದೀನಿ. ಈಗ ಎಷ್ಟು ಟೈಮು? 1:15 ಅಲ್ಲ, 4 ಗಂಟೆಗೆ ಹೊರಡ್ಬೇಕಾ ನೀವು? ಸೊ ಈಗ ಅವರು ಐರನ್ಗೆ ಕೊಟ್ಬಿಟ್ಟು ಬರ್ತೀನಿ, ನಾನು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಮತ್ತೆ. ಹೌದಾ, ಬ್ಯುಸಿನಾ? ವಾಪಸ್ ತಗೋಬೇಕಂದ್ರೆ ರಾಜೇಶ್ ಏನು ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತಾರೆ. ಅದಕ್ಕೆ ನೆನ್ನೆ ಮಾಡಿ ಇಟ್ಕೋಬೇಕಿತ್ತು, ಇವತ್ತು ಯಾಕೆ ಮಾಡ್ಕೋತಿದ್ದೀರಾ? ಬಿಸಿ ಇದಕ್ಕೆ, ನನ್ನ ಕೆಲಸ ಜಾಸ್ತಿ. ಆಯಿತು ಸರ್, ನಾವು ಸ್ವಲ್ಪ ಬ್ಯುಸಿ ಇದ್ವಿಲ್ಲ, ನಾವೇ ಮಾಡ್ಕೊಡ್ತಿದ್ವಿ. ಅಯ್ಯೋ ನೆನ್ನೆ ತಲೆನೋವು ಅಂದ್ಬಿಟ್ಟು ಹೋಲ್ ಡೇ ನಂದು ವೇಸ್ಟ್ ಆಗಿದ್ದು. ಹ್ಞೂ ಸರಿ ಈಗ ನೋಡಿ
ನಾನು ಸ್ವಲ್ಪ ಮೇಕಪ್ ಮಾಡಲಾ? ಮಾಡು ನಿಜವಾಗ್ಲೂ ಮಾಡು. ಹುಡುಗರಿಗೆ ಹೇಗೆ ಮೇಕಪ್ ಮಾಡ್ತಾರೆ ಅಂತ ನನಗೆ ಯಾವತ್ತೂ ಗೊತ್ತಿಲ್ಲ ಅದ್ರ ಬಗ್ಗೆ. ಆದ್ರೂ ಏನು ಮಾಯ್ಶ್ಚರೈಸರ್ ಹಾಕ್ತೀಯಾ, ಏನು ಅದ್ಬಿಟ್ರೆ ಏನು ಬೇರೆ. ಐ ಆಮ್ ಲುಕಿಂಗ್ ಡ್ಯಾಶಿಂಗ್. ನೋಡಿಪ್ಪ, ಡ್ಯಾಶಿಂಗ್ ಅಂತೆ ಮದುಮಗ ರೆಡಿ ಆಗಿದ್ದಾರೆ. ಮದುವೆಯಲ್ಲಿ ಹಾಕ್ಕೊಂಡಿದ್ರಲ್ಲ ಸೂಟ್, ಆ ಥರ ಫೀಲ್ ಆಗ್ತಿದ್ಯಾ? ಮದ್ವೆಲಿ ಅದು 3 ಪೀಸ್ ಸೂಟು, ಇದು ಜಸ್ಟ್ ಬ್ಲೇಸರ್. ಆದ್ರೂ ಇರ್ಬೋದು. ಫೀಲಿಂಗು. ಸೊ ಈ ಅವಾರ್ಡ್ ಕೊಡ್ತಾ ಇರೋದು ಅವರ 15 ಇಯರ್ಸ್ ಸರ್ವಿಸ್ ಮಾಡಿರೋದಕ್ಕೆ ಒಂದೇ ಕಂಪ್ನಿಯಲ್ಲಿ ರೆಕಗ್ನಿಷನ್ ಅವಾರ್ಡ್ ಕೊಡ್ತಾ ಇದ್ದಾರೆ, ಸರ್ವಿಸ್ ಅವಾರ್ಡ್. ಕಂಗ್ರಾಟ್ಸ್ ಅಗೇನ್. ಮೆನಿ ಮೋರ್ ಇಯರ್ಸ್ ಟು ಗೋ. ನೋಡಿ ಸ್ನೇಹಿತರೆ, ನಾವು ಮದುಮಗ ರೆಡಿ ಆಗಿದ್ದಾರೆ, ವಧು ಮಾತ್ರ ಇಲ್ವಂತೆ. ಇವತ್ತು ನಾನು ಹೋಗೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಖುಷಿ ಆಗ್ತಾ ಇಲ್ಲ. ಜೊತೆ ಇದ್ದಿದ್ರೆ ಇನ್ನೂ ಖುಷಿ ಆಗಿರ್ತಿತ್ತು. ಸೊ ಸ್ವೀಟ್ ಆಫ್ ಯು. ನಾನು ಬರೋದಕ್ಕೆ ರೆಡಿ ಇದೆ, ನಿಮ್ಮ ಆಫೀಸ್ ಅವ್ರು ಕರ್ಕೊಂಡಿಲ್ಲ, ನೀವು ಕರ್ಕೊಂಡು ಓಕೆ. ಹೇಳೋಣ ಆಫೀಸಲ್ಲಿ ಫ್ಯಾಮಿಲಿನೂ ಕರೀರಿ, ಇನ್ನೊಂದು ಪಾರ್ಟಿ ಮಾಡಿ ಅಂತ. ಓಕೆ. ಈ ಬ್ಲೇಸರ್ ನಾನು ಲಾಸ್ಟ್ ಟೈಮ್ ತೋರಿಸಿರ್ಲಿಲ್ಲ ತೊಗೊಂಡಾಗ. ಒಂದು ರೌಂಡ್ ತಿರುಗ್ರಿ. ಇದು ಏನು ಬಟ್ಟೆ ಇದು? ಇದು ಸ್ಯಾಟಿನ್. ಸ್ಯಾಟಿನ್ ಅಲ್ಲ ಇದು. ಸ್ಯಾಟಿನ್ ಅಲ್ಲ. ನೀವು ಕೇಳೇ ಇಲ್ಲ, ನಾವು ಕೇಳಿಲ್ಲ, ಹಂಗೆ ಇಲ್ಲ ಇಲ್ಲ, ಮ್ಯಾಟಿ ಕರೆಕ್ಟ್. ಮ್ಯಾಟಿ ಅಂತಲ್ಲ, ಮ್ಯಾಟಿ ಅಂತಲ್ಲ, ಮ್ಯಾಟಿ. ನಾನು ಶೈನಿಂಗ್ ಇದೆಯಲ್ಲ ಲೆನಿನ್ ಅಂತ ಕೇಳಿದೆ. ಇಲ್ಲ ಸರ್, ಇದು ಹೈಗ್ರೇಡ್ ಮ್ಯಾಟಿ ಕ್ಲಾತ್ ಅಂತಂದ. ಒಂಥರ ಟೆಕ್ಸ್ಚರ್ ಚೆನ್ನಾಗಿದೆ. ಇದನ್ನ ನೀವು ಡ್ರೈ ವಾಶೇ ಮಾಡಿಸ್ಬೇಕು ಅಂತಿಲ್ಲ, ಮಾಮೂಲಿ ಮನೇಲಿ ನೀರಲ್ಲಿ ಅದ್ಬಿಟ್ಟು ಇದು ಮಾಡಿದ್ರು ಆಗುತ್ತೆ. ಅಯ್ಯೋ, ಅದು ಕೊಳೆ ಆಗೋ ಅಷ್ಟು ನೀವು ಹಾಕೋಬೇಕಲ್ಲಪ್ಪ. ಇವ್ರಿಗೆ ಡ್ರೆಸ್ ಕೋಡ್ ಬಂದು ಜೀನ್ಸ್, ಬ್ಲೂ ಜೀನ್ಸ್ ಅಲ್ಲ, ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ಅಂತ ಹೇಳಿದ್ರು. ಬ್ಲೂ ವೈಟ್ ಫಾರ್ಮಲ್ಸ್ ಅಲ್ಲಾದ್ರೂ ಹೋಗ್ಬೋದಿತ್ತು. ಯಾವ್ದಾದ್ರು ಒಟ್ಟಿನಲ್ಲಿ ಬ್ಲೂ ಅಂಡ್ ವೈಟ್ ಅಂತ ಹೇಳಿದ್ರು. ಅದ್ರ ಮೇಲೆ ಬ್ಲೇಸರ್. ಬ್ಲೇಸರ್ ಇಟ್ಸ್ ಅವರ್ ಆಪ್ಷನ್ ಅಷ್ಟೇ. ಓ ಹೌದಾ? ಲಾಸ್ಟ್ ಟೈಮ್ ಅವ್ರು ತಗೊಂಡ ಹಾಕೊಂಡಿರಲಿಲ್ಲ, ಈ ಸತಿ ಹಾಕೊಳ್ಳೋಣ. ನಾನೆಲ್ಲ ಹಂಗೆ ಹೇಳಿರ್ಬೇಕು ಅನ್ಕೊಂಡೆ. ಇದು ನಮ್ಮ ಚಾಯ್ಸ್. ಅಯ್ಯೋ, ಅರ್ಜೆಂಟಾಗಿ ಹೋಗ್ಬಿಟ್ಟು ಒಂದು ದಿನದಲ್ಲಿ ಶಾಪ್ ಮಾಡಿರೋದಪ್ಪ. ಪುಣ್ಯ ಹೆಂಗೋ ಸಿಕ್ತು ಸಿಗಲ್ಲ ಅನ್ಕೊಂಡು. ಹೆಂಗೋ ಲಾಸ್ಟ್ ಅಂಗಡಿಲಿ ಸಿಕ್ತು. ಆಕ್ಚುಲಿ ಈ ನಾರ್ತ್ ಬ್ಯಾಂಗ್ಳೂರ್ ಕಡೆ ರೆಂಟಿಗೆ ಸಿಗಲ್ಲ, ರೆಂಟ್ಗಳಿಗೆ ಬ್ಲೇಸರ್ ಸಿಗ್ತವೆ. ಆ ಕಡೆ ಇದು ಈಸ್ಟ್ ಅಂಡ್ ವೆಸ್ಟ್ ಬ್ಯಾಂಗ್ಳೂರಲ್ಲಿ ತುಂಬಾ ಆನ್ಲೈನ್ ಸ್ಟೋರ್ಸ್ಗಳಿದೆ. ಏನೋ ಇದು ಕೊಡ್ತಾರೆ. ಓ, ಹೈ ಅಂಡ್ ಶೆಫ್ ವಿತ್ ಬ್ಲೇಸರ್. ಅಯ್ಯೋ, ಕಲೆ ಆಗ್ಬಿಟ್ರೆ ಕಷ್ಟ, ಇದು ಮೊದಲೇ ಹೋಗಲ್ಲ. ಬ್ಲೇಸರ್ ಹಾಕೊಂಡು ಶೆಫ್ ಅಂತೆ. ಏನು ಟೈಮು? 4 ಆಯ್ತಾ? ಟೈಮ್ ಆಗೋಯ್ತು. ಫೋನ್ ಮಾಡ್ತಾರ. ಎಲ್ಲಿ ಬಿಟ್ಕೊಡ್ತೀಯಾ? ಓ ಹೌದಾ, ನಾನು ರೆಡಿ ಆಗಬೇಕಾಗಿದ್ರೆ. ವೆನ್ಯೂ ಏನು? ಲಲಿತ್ ಅಶೋಕಮ್ಮ. ಹೌದೇನಮ್ಮ, ನಮಗೆ ಗೊತ್ತಿಲ್ಲ. ಲಲಿತ್ ಅಶೋಕ್, ವೆನ್ಯೂಸ್ ಲಲಿತ್ ಅಶೋಕ್. ಎಲ್ಲಿರೋದದು? ಗಾಲ್ಫ್ ಕೋರ್ಸ್ ಪಕ್ಕ. ಅವ್ರಿಗೆ ಹಾಫ್ ವೇ ತನಕ ಬಿಟ್ಕೊಡ್ಬೇಕು, ಯಾಕಂದರೆ ಅವ್ರ ಫ್ರೆಂಡು ಬೇರೆ ಏರಿಯಾದಿಂದ ಬರ್ತಾರೆ. ಇಬ್ಬರು ಒಂದು ಕಡೆ ಮೀಟ್ ಆಗಿ ಒಟ್ಟಿಗೆ ಹೋಗೋದಂತೆ. ಇವರು ಬೈಕಾಗಲಿ ಕಾರಾಗಲಿ ತೊಗೊಂಡೋಗ್ತಾ ಇಲ್ಲ, ಒಟ್ಟಿಗೆ ಬೇರೆಯವ್ರ ಜೊತೆ ಹೋಗ್ತಾ ಇದ್ದಾರೆ. ನಾನು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರಬೇಕು. ಸಾನಾಗಿ ಹೇಳಬೇಕು. ಏನು ಬೇಗ ಬಂದ್ಬಿಡ್ಬೋದು, ಬಿಟ್ಬಿಟ್ಟು ಬಂದ್ಬಿಡೋದು. ನಿಮಿಷ. ಓಕೆ, ಆಟೋ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಬೇಡ, ನಡಿ. ಮಾಸ್ಕ್ ತಗೊಳ್ಳಿ. ಎಂಪ್ಲಾಯಿ ಐ ಡಿ ಆರ್ ಎನಿ ಗೌರ್ಮೆಂಟ್ ಐ ಡಿ? ಎನಿ ಗೌರ್ಮೆಂಟ್ ಐಡಿನಾ? ಲಲಿತ್ ಅಶೋಕ್ ಅಲ್ವಪ್ಪ, ಪ್ರೋಟೋಕಾಲ್ಸ್ ಇರ್ತವೆ ಅಲ್ಲಿ ಎಂಟ್ರಿ ಆಗಬೇಕಾದ್ರೆ. ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ವಲ್ಲ. ನೋಡ್ರಿ, ಏನೇನೋ ಹೇಳ್ತಾರೆ, ನಾನು ನೋಡಿ ಹೋಗೇ ಇಲ್ಲ. ಈಗ ಹೋಗಿ ಬಂದೆ ಸ್ನೇಹಿತರೆ. ಅಲ್ಲಿ ವೇಟ್ ಏನು ಮಾಡಲೇ ಇಲ್ಲ ನಾನು, ಜಸ್ಟ್ ಡ್ರಾಪ್ ಮಾಡಿ ಅವ್ರ ಫ್ರೆಂಡ್ ಬರೋ ತನಕನೂ ಕಾಯಲಿಲ್ಲ, ಬಂದುಬಿಟ್ಟೆ. ಇಲ್ಲಿಂದ ಹೋಗ್ಬೇಕಾದ್ರೇ ಸ್ವಲ್ಪ ಹನಿ ಬರೋ ಥರ ಆಯಿತು. ರಾಜೇಶು ಸಿಗಾಕೋತೀವಿ ಕಣೋ, ಬ್ಲೇಸರ್ ಹಾಕಿದ್ದೀನಿ ಕಣೋ ಅಂದ್ಕೊಂಡು ಹೆದರ್ಕೊಂಡೇ ಹೋಗ್ತಾ ಇದ್ವಿ. ನಾನಂದೆ ಇಲ್ಲ ರೀ, ಬೆಳಿಗ್ಗೆಯಿಂದ ಏನು ಮೋಡನೂ ಇರಲಿಲ್ಲ, ಏನೂ ಇರಲಿಲ್ಲ, ಸಡನ್ನಾಗಿ ಏನು ಬರಲ್ಲ, ನಡೀರಿ ಅಂತ. ಸರಿ, ಅಲ್ಲಿ ಹೋದ್ವಿ. ಆಮೇಲೆ ಇಲ್ಲ ಮಳೆ ಬರೋ ಥರ ಇದೆ, ನೀನು ಹೋಗು ಮೊದಲು ಅಂದರು. ಅಲ್ಲಿಂದ ಬರ್ತಾ ಇದ್ದೆ. ನಾನು ಅರ್ಧ ದಾರಿಗೆ ಬರೋದಕ್ಕೂ ದಪ್ಪ ಹನಿ ಬೀರೋದಕ್ಕೆ ಶುರು ಆಯಿತು. ಆಮೇಲೆ ನಾನು ಎಲ್ಲೂ ನಿಂತ್ಕೊಳ್ಳೋದು ಬೇಡಪ್ಪ, ಯಾಕಂದರೆ ಸಾನಾಗೆ ಬಿಟ್ಟು ಹೋಗಿದ್ದೀನಿ ಇಲ್ಲಿ. ಅವಳು ಆಟಾಡ್ತಾ ಇರ್ತಾಳೆ, ಆದರೆ 5 ಗಂಟೆಗೆ ಕ್ಲಾಸ್ ಇತ್ತು ಅವಳಿಗೆ. ಹಾಗಾಗಿ ನಾನು ಎಲ್ಲೂ ನಿಂತ್ಕೊಳ್ಳೋದು ಬೇಡ ಅಂದ್ಕೊಂಡು ಹಾಗೆ ಬಂದುಬಿಟ್ಟೆ. ಮನೆ ಒಳಗಡೆ ಬಂದೆ, ನೋಡಿ ಜೋರು ಶುರುವಾಯಿತು. ಆ್ಯಂಡ್ ಬ್ಲೇಸರ್ ಬಗ್ಗೆ ಹೇಳಬೇಕಿತ್ತು, ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ತಿಳಿಸ್ತೀನಿ ಅಂಥೇಳಿ. ಬ್ಲೇಸರ್ ಬಂದು ರೇಟು 3799 ಆಯಿತು.
ಆ್ಯಕ್ಚುಲಿ ಅದೇ ರೀಸನೇಬಲ್ ರೇಟ್ ಅಂತ ಹೇಳಬೇಕು. ಆ ರೇಟಿಗೆ ನಾನು 2 ಅಂಗಡಿಗೆ ಹೋಗಿದ್ನಲ್ಲ, ಅಲ್ಲಿ 7000 ಇತ್ತು ಒಂದು ಬ್ಲೇಸರ್. ಈ ಮಟೀರಿಯಲ್ ಅಲ್ಲ, ಸಮ್ವಾಟ್ ಡಿಫ್ರೆಂಟ್. ಈಗ ರಾಜೇಶ್ ಅವ್ರ ಮದುವೆಯಲ್ಲಿ ಹಾಕಿದ್ರಲ್ಲ ಅಂಥದ್ದಿತ್ತು. ಅಂಥದ್ದೆಲ್ಲ ಬೇಡ, ಯಾವುದಾದ್ರೂ ಬೇರೆ ಕೊಡಿ ಅಂತ ಕೇಳಿದ್ರೆ ಇಲ್ಲ ಸರ್ ಅಂಥದ್ದಿಲ್ಲ ಅಂದರು. ನಾವು ಮೊದಲು ಹೋಗಿದ್ದು ಇಲ್ಲ ಪೀಟರ್ ಇಂಗ್ಲೆಂಡ್ಗೆ ಅನಿಸುತ್ತೆ, ಅಲ್ಲಿ ಹಾಗಂದರು. ಆಮೇಲೆ ರೇಮಂಡ್ಗೆ ಹೋದ್ವಿ. ರೇಮಂಡ್ ಮತ್ತು ಇನ್ನೂ ಒಂದು ಅಂಗಡಿಗೆ ಹೋದ್ವಿ, ಅದೇ ಹೆಸರು ನೆನಪಿಲ್ಲ ನನಗೆ. ಎರಡರಲ್ಲೂ ಕಸ್ಟಮೈಸ್ಡ್ ಮಾತ್ರನೇ ನಮ್ಮ ಹತ್ರ ಇರೋದು. ನಾವು ಬಂದಿರೋದೇ ಅರ್ಜೆಂಟಾಗಿ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕಸ್ಟಮೈಸ್ಡಲ್ಲಿ ಮಾಡ್ಸೋಕ್ಕಾಗುತ್ತೆ, ಬಂದುಬಿಟ್ವಿ. ಪ್ಯಾಂಟಲೂನ್ಸ್ಗೆ ಹೋಗಿದ್ವಿ. ಪ್ಯಾಂಟಲೂನ್ಸಲ್ಲಿ ನಾನು ನ್ಯೂ ಇಯರಲ್ಲಿ ಶಾಪಿಂಗ್ ಮಾಡಿದ್ದೆ ನೋಡಿ. ನ್ಯೂ ಇಯರ್ಗೆ ಹೋದಾಗ ಮಾಲ್ಗೆ ಹೋದಾಗ, ಓರಿಯನ್ ಮಾಲ್ಗೆ ಹೋದಾಗ ಅಲ್ಲಿ ಶಾಪ್ ಮಾಡಿದ್ವಿ. ಓರಿಯನ್ ಮಾಲಲ್ಲ, ಮಂತ್ರಿ ಸ್ಕ್ವೇರಲ್ಲಿ ಅಲ್ಲಿ ಶಾಪ್ ಮಾಡಿದಾಗ ಅಲ್ಲಿ ನೋಡಿದ್ದೆ ನಾನು ಅರೌಂಡ್ 5000 6000 ಆ ಥರ ಎಲ್ಲ ಇತ್ತು. ನಾನು ರಾಜೇಶ್ಗೆ ಅವಾಗ ತೊಗೊಳ್ಳಿ ಅಂದೆ. ಅವ್ರು ಅಷ್ಟೊಂದೇನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಯಾತಕ್ಕೆ ನಾನು ಎಲ್ಲಿ ಹಾಕ್ತೀನಿ ಅಂತ ಹೇಳಿಬಿಟ್ಟು. ನನಗೆ ಆಸೆ ಇತ್ತು ಒಂದು ಅವರು ತೊಗೊಳ್ಬೇಕು, ಜೀನ್ಸ್ ಮೇಲೆ ಹಾಕಬೇಕು ಅಂತ ಹೇಳಿ. ಈಗ ಇಲ್ಲಿರೋ ಪ್ಯಾಂಟಲೂನ್ಸ್ಗೆ ಹೋದರೆ ಇಲ್ಲಿ ಸಿಗಲಿಲ್ಲ. ಇಲ್ಲ ಸರ್ ನಮ್ಮಲ್ಲಿಲ್ಲ, ಬೇರೆ ಕಡೆ ಇದೆ ಅಂದರು. ಸರಿ ಏನೋ ಈ ಅಂಗಡಿಗೆ ಹೋದ್ವಿ. ತುಂಬ ಕಲೆಕ್ಷನ್ಸ್ ಇತ್ತು, ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಇತ್ತು. ಎಲ್ಲನೂ ಕೂಡ ರೀಸನಬಲ್ ರೇಟ್ ಅಂತ ಅನ್ನಿಸ್ತು. ಹೋಗಿದ ತಕ್ಷಣವೇ ನಾವು ಈ ಕಲರ್ ನೋಡಿದ್ದು, ಗ್ರೀನ್ ಕಲರ್. ಅದಾದಮೇಲೆ ಬೇರೆ ಯಾವುದೂ ಇಷ್ಟನೇ ಆಗಲಿಲ್ಲ. ಮರೂನ್ ತೋರಿಸಿದ್ರು, ಬ್ಲೂ ತೋರಿಸಿದ್ರು, ಅದರಲ್ಲಿ ಲೈಟ್ ಕಲರ್, ಡಾರ್ಕ್ ಕಲರ್ ಎಲ್ಲನೂ ಇತ್ತು. ಬ್ಲೂ ಅಂತೂ ನಾನು ಬೇಡ ಅಂತ ಹೇಳಿಬಿಟ್ಟಿದ್ದೆ, ಮೊದಲು ಅವ್ರ ಮದುವೆದಿದೆ ಅಂಥೇಳಿ. ಹಾಗಾಗಿ ಅದನ್ನು ತೊಗೊಂಡ್ವಿ. ಆ್ಯಂಡ್ ಯಾತಕ್ಕೆ ತೊಗೊಂಡಿರೋದು ಅಂತ ಗೊತ್ತಾಗಿದೆ. ಇನ್ನು ಕುರ್ತಾ ಬಂದು ಅವರು ಟ್ರಯಲ್ ಮಾಡಿದ್ದೆ 2, ಅವರ ಫೇವ್ರೆಟ್ ಕಲರ್ಸ್ ಅದು. 2ರಲ್ಲಿ ಒಂದನ್ನು ತೊಗೊಂಡಿದ್ದಾರೆ. ಅದು ತೊಗೊಂಡಿರೋದು ಬಂದು ಮದುವೆಗೆ. ಸೊ ಮದುವೆ ತಯಾರಿ ಕೂಡ ಇಲ್ಲಿ ನಡೀತಾ ಇದೆ. ಮದುವೆ ತುಂಬ ದಿನ ಇಲ್ಲ, ಇನ್ನು ತುಂಬ ಹತ್ತಿರ ಇದೆ. ಸೊ ಅದಕ್ಕೂ ಕೂಡ ಅಲ್ಲೇ ತೊಗೊಂಡ್ಬಿಟ್ವಿ. ಅದರ ರೇಟ್ ಬಂದು 1500 ಸಮಥಿಂಗ್ ಅಂತ ಹೇಳ್ಕೊಳ್ಳಿ, ಇಲ್ಲ 400 ಸಮಥಿಂಗು, 1500 ರೌಂಡ್ ಆಫ್. 8:30 ಆಗ್ತಾಯಿದೆ, ಸಾನುದು ಊಟ ಮಾಡೋ ಟೈಮು. ಅದಕ್ಕೆ ಅವಳು ಡ್ಯಾಡ ಊಟ ಮಾಡಿದ್ರೋ ಇಲ್ವೋ ಕೇಳೋಣ ಅಂತ ಫೋನ್ ಮಾಡ್ತಿದ್ದಾಳೆ. ಮಾಡಿರ್ತಾರಾ? ನನಗೆ ಯಾಕೋ ಡೌಟು ಸಾನು, ಅವ್ರು ಅಷ್ಟು ಬೇಗ ಮಾಡಲ್ಲ. ಅಲ್ಲಿ ಕೊಟ್ಟರೆ ತಾನೇ ತಿನ್ನಬೇಕು, ಏನು ಬೇಡ ಅಂದ್ಬಿಟ್ಟು ಸುಮ್ಮನೆ ಇರೋಕ್ಕಾಗುತ್ತಾ? ನೋಡೋಣ, ಕೇಳು ಏನು ಮಾಡ್ತಿದ್ದಾರೆ, ಅವಾರ್ಡ್ ಸಿಗ್ತಾ ಅಂತ. ಹಲೋ, ಡ್ಯಾನ್ಸ್ ಪಾರ್ಟಿ. ವಾ ಸಾನು, ಗಲಾಟೆ ಅನಿಸುತ್ತೆ ಪಾಪ ಅಲ್ಲಿ. ಡ್ಯಾನ್ಸ್ ಪಾರ್ಟಿ ಹೇಳ್ದೆ ಅಲ್ಲ, ಇನ್ನು ಅವಾರ್ಡ್ ಕೊಟ್ಟಿದ್ದಾರೋ ಇಲ್ವೋ? ಸಾಂಗ್ ಕೇಳಿಸ್ತಾ ಇತ್ತು. ಏನೋ ಬಿಡು, ಆಮೇಲೆ ಅವರೇ ಮಾಡ್ತಾರೆ. ಪಾಪ ಆಮೇಲೆ ಮಾಡ್ತೀನ ಪಾಪ. ಅದೇ ಗಲಾಟೆ ಇರುತ್ತಲ್ಲ, ಕೇಳಿಸೋದಿಲ್ಲ ಅನಿಸುತ್ತೆ. ಸರಿ, ಕೊಡ್ತೀನಿ ನಾನೀಗ. ನಾವು ಊಟ ಮಾಡೋಣ ಇಲ್ಲಿ. ಇಲ್ಲಿ ನೋಡಿ ನಾವು ಏನು ಪಾರ್ಟಿ ಮಾಡ್ತಾ ಇದ್ದೀವಿ ಅಂತ. ಅಪ್ಪನಿಗೆ ಪಾರ್ಟಿ ಇಲ್ಲ, ಅಪ್ಪನಿಗೆ ಬೇರೆ ಪಾರ್ಟಿ, ನಮಗೆ ಈ ಪಾರ್ಟಿ. ಇದು ಕಲ್ಮಿ ಕಬಾಬ್ ಪಾರ್ಟಿ. ಇದ್ರ ಜೊತೆ ಗೋಧಿ ದೋಸೆ ಆ್ಯಂಡ್ ಚಿಕನ್ ಸಾರು. ಊಟ ತಿಂದ್ರಾ? ಆಯ್ತು, ಏನೇನು ತಿಂತೀರಾ? ನನ್ಗೆ ಗೊತ್ತು ಏನಂತ, ಒಂದು ಗೊತ್ತು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್, ಟೇಕ್ ಕೇರ್.